ನಮಸ್ಕಾರ, ನಾನು ನಾಗರಾಜ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೀನಿ ಮತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೀನಿ. ವಿಷಯ ಏನಂದ್ರೆ, ನಾವು ಈಗಾಗಲೇ ಬಾಳೆಹಣ್ಣಿನ ಬಗ್ಗೆ ಹೇಳ್ತಾ ಇದ್ದೀನಿ. ಈಗಾಗಲೇ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೆಲವೊಂದು ಜನ ಬಾಳೆಹಣ್ಣು ತಿನ್ನಿಸಬಾರ್ದು. ತಿನ್ನಿಸಿದ್ರೆ ಆ ಕರಿ ಬಾಳೆ ಎಲ್ಲ ಇರ್ತದಲ್ವಾ, ಅದನ್ನು ತಿನ್ನಿಸಿದ್ರೆ ನಾಲಿಗೆ ದಪ್ಪ ಆಗ್ತದೆ. ದಪ್ಪ ಆಗೋದ್ರಿಂದ ಅವರ ಧ್ವನಿ ಸ್ಪಷ್ಟ ಉಚ್ಚಾರ ಬರೋದಿಲ್ಲ. ಬರ್ದೇ ಇದ್ದ ಕಾರಣ ಯಾಕೆ ಕೆಲವೊಂದು ಜನ ಸಂಗೀತವನ್ನು ಕಲಿಯೋರು ಇರ್ತಾರೆ, ಅವರೆಲ್ಲ ಇರ್ತಾರೆ. ಆವಾಗ ಧ್ವನಿ ಸರಿ ಬರಲಿಲ್ಲ ಅಂದ್ಬಿಟ್ರೆ ಅವರಿಗೆ ಫ್ಯೂಚರ್ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಬಾಳೆಹಣ್ಣನ್ನು ಮೊದಲನೇದಾಗಿ ತಿನ್ನಿಸ್ಬೇಡಿ. ತಿನ್ಸಿದ್ರೆ ಏಜ್ ಆದಮೇಲೆ, ವರ್ಷ ಆದಮೇಲೆ ತಿನ್ನಿ. ಸಣ್ಣ ಮಕ್ಕಳಿದ್ದವಾಗ ತಿನ್ನಿಸ್ಬಾರ್ದು. ಯಾಕಂದ್ರೆ ಅವರಿಗೆ ನಾಲಿಗೆಗೆ ಬೆಳವಣಿಗೆ ಇರ್ತದೆ, ಮತ್ತೆ ದಪ್ಪ ಆಗ್ತದೆ. ದಪ್ಪ ಆಗುವಂಥ ಸಾಧ್ಯತೆಗಳು ಇರ್ತವೆ. ಮತ್ತು ಅದೇನು ನಾವು ವೈಕಂಡ್ ಅಂತ ಬರ್ತದೆ ಮಾರ್ಕೆಟ್ನಲ್ಲಿ, ಅದನ್ನು ದಪ್ಪ ಆದರೂ ಕೂಡ ವೈಕಂಡ್ ಅಂತ ಬರ್ತದೆ, ಅದನ್ನು ನಾಲಿಗೆಯಲ್ಲಿ ದಿನಾಲೂ ಉಜ್ಜಿದರೆ ತೆಳುವಾಗಿ ಅವರ ವಾಯ್ಸು ಕೂಡ ಕ್ಲಿಯರ್ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಇವಾಗ ವೈಕಂಡ್ ಅಂತ ಏನು ಹೇಳ್ತೀವಲ್ಲ, ಮಾರ್ಕೆಟ್ನಲ್ಲೆಲ್ಲ ಸಿಗ್ತದೆ, ನೀವು ಕೇಳಿ ತಗೊಳ್ಬೇಕು. ಅದನ್ನು ತಿಕ್ಕೋದ್ರಿಂದ ನಿಮ್ಮ ನಾಲಿಗೆ ತೆಳ್ಳಗಾಗ್ತದೆ. ತೆಳ್ಳಗಾದವಾಗ ಅವರ ವಾಯ್ಸ್ ಸ್ವಲ್ಪ ಕರ್ಕಶ ಇದ್ರೂ ಕೂಡ, ಒಂದು ತೊದಲುವಂಥದ್ದಾಗಿದ್ರು ಕೂಡ ವಾಯ್ಸ್ ಕ್ಲಿಯರ್ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಗೊಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು.